ಹಲೋ ಗೈಸ್, ಎಲ್ಲರಿಗೂ ಭರತ್ ಬರ್ಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಮ್ಮ ಹಿಂದೂ ಮಹಾಗಣಪತಿಯ ನಾಳೆ ಆಲೆ ಪ್ರತಿಷ್ಠಾಪನೆ ಆಗುತ್ತೆ. ಅಂದರೆ ಪೂಜೆ ಸ್ಟಾರ್ಟ್ ಮಾಡ್ತಾರೆ. ಆಲೆ ಗಣಪತಿ ಬಂದು ಪ್ರತಿಷ್ಠಾಪನೆ ಆಗಿದೆ. ಆದರೆ ಎಲ್ಲ ಇದು ಪೂಜೆ ಪ್ರಕಾರ ನಾಳೆ 7ನೇ ತಾರೀಕು ಹಬ್ಬ ಅಲ್ಲ, ಹಂಗಾಗಿ ನಾಳೆ ಪೂಜೆ ಮಾಡ್ತಾರೆ. ಅದು ಯಾವತ್ತು ಏನು ಅಂತ ಅದರ ಮಾಹಿತಿ ಕೊಡ್ತೀನಿ. ಅದಕ್ಕಿಂತ ಮುಂಚೆ ನಮ್ಮ ಪೆಂಡಲ್ ಯಾವ ರೀತಿ ತಯಾರಾಗಿದೆ ಗೈಸ್, ಅಲ್ಲಿಂದ ವೀರ ಮದಕರಿ ನಾಯಕ ಅಂತ ಅಂದು ದ್ವಾರ ಬಾಗಿಲು ಅಲ್ಲಿ ಮಾಡಿದ್ದಾರೆ ಎಂಟ್ರೆನ್ಸು. ಅಲ್ಲಿಂದ ನೀವು ಬರಬೇಕಾಗುತ್ತೆ. ಈ ಸರೌಂಡಿಂಗಾಗಿ ಯಾವ ಅಂಗಡಿಗಳು ಇಟ್ಟಿಲ್ಲ ಈ ವರ್ಷ. ಸ್ಪೇಸ್ ಆಗಿ ಫ್ರೀ ಆಗಿರಲಿ ಅಂತಂದು ಇಲ್ಲಿ ಯಾವುದೂ ಬಿಟ್ಟಿಲ್ಲ. ಈಗ ಒಳಗಡೆ ಹೋಗಿ ಎಂಟ್ರೆನ್ಸಿಂದ ಪ್ರತಿಯೊಂದು ಏನೇನಾಗಿದೆ ಎತ್ತ ಎಲ್ಲ ನೋಡ್ಕೊಂಡು ಬರೋಣ ಬನ್ನಿ. ಗೈಸ್, ನೀವೇನು ನೋಡ್ತಿದ್ದಾರೆ ಈಗ ಮೇನ್ ಎಂಟ್ರೆನ್ಸ್ ಕಾಣ್ತಿದೆ. ಈಗ ಮಂಟಪ ಅಲ್ಲೇ ಆಲ್ಮೋಸ್ಟ್ ಆಲ್ ರೆಡಿ ಆಗಿದೆ. ಫ್ರಂಟ್ ಆ್ಯಂಗಲಲ್ಲಿ ನೀವು ನೋಡ್ತಿರ್ಬೋದು. ತುಂಬ ಇದೊಂದು ಹೊಯ್ಸಳ ಕಾನ್ಸೆಪ್ಟಲ್ಲಿ ಈ ವರ್ಷ ಮಂಟಪ ಮಾಡಿದ್ದಾರೆ. ನೀವು ಮುಂದೆ ನೋಡ್ಬೋದು ಹಸು, ಕರು ಮತ್ತು ಆನೆ ಪ್ರತಿಯೊಂದು ಇಟ್ಟಿದ್ದಾರೆ. ನೆಕ್ಸ್ಟ್ ಹಂಗೆ ಒಳಗೆ ಹೋಗೋಣ ಬನ್ನಿ. ಒಳಗೆ ಯಾವ ರೀತಿ ಗೈಸ್ ಇವಾಗ ಏನು ನೋಡ್ತಿದ್ದಾರೆ ನೀವು, ಇದೊಂದು ಹೊಯ್ಸಳ ಕಾನ್ಸೆಪ್ಟಲ್ಲಿ ಬರ್ತಿರೋ ಇದು ಪೆಂಡಲು. ಮತ್ತು ನೀವು ನೋಡ್ತಿರ್ಬೋದು ಸೆಂಟ್ರಲ್ಲಿ ನವಿಲಿನ ಡೆಕೋರೇಷನ್ ಇದೆ. ಮತ್ತು ಹಸು ಕರು ಏನು ಗೋಮಾತೆ ಅಂತ ಅಂತಾರಲ್ಲ, ಆ ಗೋಮಾತೆನ ಒಂದು ಹಿಡ್ಕೊಂಡು ಮಾಡ್ತಿರೋ ಒಂದು ಕಾನ್ಸೆಪ್ಟು ದೇವರಿಗೆ. ಅದು ಕೂಡ ನಾವು ದೇವರ ಥರ ಪೂಜೆ ಮಾಡ್ತೀವಿ. ಆ ಒಂದು ಸೆಂಟ್ರಲ್ಲಿ ಅದನ್ನ ಇಟ್ಟಿದ್ದಾರೆ. ಮತ್ತು ಈ ಪೆಂಡಲ್ ಬಂದುಬಿಟ್ಟು ಹೊಯ್ಸಳ ಕಾನ್ಸೆಪ್ಟ್. ಹೊಯ್ಸಳದಲ್ಲಿ ಹೆಂಗೆ ಸ್ಟ್ರಕ್ಚರ್ ಯಾವ ರೀತಿ ಇರುತ್ತಲ್ಲ ಕಲ್ಲುಗಳಲ್ಲಿ, ಆ ಥರ ಒಂದು ಕಾನ್ಸೆಪ್ಟಲ್ಲಿ ಮಾಡಿದ್ದಾರೆ. ಮತ್ತು ಆಂಜನೇಯ, ರಾಮ ಪ್ರತಿಯೊಬ್ಬರು ಅಲ್ಲೇ ಬಂದಿದ್ದಾರೆ. ಈಗ ಒಳಗಡೆ ಹೋಗೋಣ. ಒಳಗಡೆ ಗೈಸ್ ಇವಾಗ ನೀವು ಫ್ರಂಟ್ ಆ್ಯಂಗಲಲ್ಲಿ ನೋಡಿದ್ರಿ. ಫ್ರಂಟ್ ಆ್ಯಂಗಲಾಗ ಒಂಥರ ಡಿಸೈನ್ ಮಾಡಿದರೆ, ಈಗ ಹಿಂದ್ಗಡೆ ಏನು ಗಣಪತಿಯ ಒಳಭಾಗದಲ್ಲಿ ಏನು ಗಣಪತಿ ಪ್ರತಿಷ್ಠಾಪನೆ ಆಗಿದೆಯಲ್ಲ ಅದರ ಆಪೋಸಿಟಾಗೂ ಕೂಡ ಒಂಥರ ಡಿಸೈನ್ ಮಾಡಿದ್ದಾರೆ. ನೀವು ನೋಡ್ಬೋದು. ಇವಾಗ ನೀವು ನನ್ನ ಬ್ಯಾಕ್ ಸೈಡ್ ನೋಡ್ತಿದ್ರೆ ಗೊತ್ತಾಗುತ್ತೆ ಯಾವ ರೀತಿ ಮಾಡಿದ್ದಾರೆ ಏನು ಅಂತಂದು. ಆಲ್ಮೋಸ್ಟ್ ಆಲ್ ತುಂಬ ಏನಂದರೆ ಇದೇ ವರ್ಷ ನಾನು ನೋಡ್ತಿರೋದು ಫ್ರಂಟ್ ಆ್ಯಂಗಲ್ ಮತ್ತು ಹಿಮ್ಮುಖ ಮತ್ತು ಮುಂಭಾಗ ಎರಡು ಸೈಡಲ್ಲಿ ಡಿಸೈನ್ ಮಾಡಿರೋದು ನೀವು ಇದೇ ವರ್ಷ ನೋಡ್ತಿರೋದು. ಆ್ಯಂಡ್ ಇಲ್ಲೂ ಕೂಡ ಕಾರಂಜಿ ಥರ ಮಾಡ್ತಿದ್ದಾರೆ ಫ್ರಂಟಿಗೆ. ನೀವೇನು ಗಣೇಶ ನೋಡ್ತಿರಲ್ಲ, ಗಣೇಶನ ಆಪೋಸಿಟ್ಟು ನೀರಿನ ಕಾರಂಜಿ ಮಾಡ್ತಿದ್ದಾರೆ. ನಾನು ಅಲ್ಲೇ ಫಸ್ಟಿಗೆ ನಿಮ್ಗೆ ಹೇಳಿದ್ದೆ ಏನಂತಂದರೆ ಈ ವರ್ಷ ತುಂಬ ವೆರೈಟಿ, ತುಂಬ ಸಸ್ಪೆನ್ಸ್ ಇದೆ ಅಂತಂದು. ಶೋಭಾಯಾತ್ರೆಗೂ ಕೂಡ ಸಸ್ಪೆನ್ಸ್ ಇದೆ. ಆ್ಯಂಡ್ ಗಣಪತಿಯ ಪುರಪ್ರವೇಶ ಮಾಡಬೇಕಾದ್ರೂ ಕೂಡ ಸಸ್ಪೆನ್ಸ್ ಇದೆ ಅಂತ ಹೇಳಿದ್ದೆ. ಸಸ್ಪೆನ್ಸ್ ಅಲ್ಲಿ ನಿಮಗೆ ಗೊತ್ತಾಗಿದೆ ಏನೇನಿತ್ತು, ಹಿಂಗೆಲ್ಲ ಗ್ರ್ಯಾಂಡಾಗಿ ಮಾಡಬೇಕು. ಈಗ ಒಳಗಡೆ ಹೋಗಿ ಯಾವ ರೀತಿ ನೋಡ್ತೀನಿ. ಗೈಸ್ ಈಗ ನಾನು ಪೆಂಡಲಲ್ಲಿ ನಡ ಮಧ್ಯೆ ಇದ್ದೀನಿ. ಪೆಂಡಲಿನ ಸೆಂಟ್ರಲ್ಲಿದ್ದೀನಿ. ನೀವು ನೋಡ್ಬೋದು ಮೇಲ್ಗಡೆ ಎಲ್ಲ ಲೈಟಿಂಗ್ಸ್ ಎಲ್ಲ ಆನ್ ಆಗಿದ್ದಾವೆ. ಮೇಲ್ಗಡೆ ಡಿಸೈನ್ ನೋಡಿ ತುಂಬ ಹೈಲೈಟಾಗಿ ಮಾಡಿದ್ದಾರೆ. ಮತ್ತು ನಿಮಗಾಲೇ ಫಸ್ಟಿಗೆ ಹೇಳಿದ್ದೆ ಈ ಒಂದು ಗಣಪತಿ ಪೆಂಡಲ್ ಬಂದುಬಿಟ್ಟು ದಶ ಅವತಾರದಲ್ಲಿ ಕಾನ್ಸೆಪ್ಟಲ್ಲಿದೆ ಒಳಗಡೆ ಅಂತ ಹೇಳಿದ್ರು. ಅದು ಅವ್ರು ಹೇಳಿದ್ದು ನಿಜಾನೇ. ಯಾಕಂತಂದರೆ ಈ ಕಡೆ ನೀವು ನೋಡ್ಬೋದು, ಈ ಕಡೆ 5 ಆ ಕಡೆ 5 ಇದು ಓವರ್ ಆಲ್ ದಶ ಅವತಾರ ಕಾನ್ಸೆಪ್ಟಲ್ಲೇ ಮಾಡಿದ್ದಾರೆ. ನೀವು ನೋಡ್ತಿರ್ಬೋದು. ಮತ್ತು ಪ್ರತಿಯೊಂದು ಕಾನ್ಸೆಪ್ಟ್ ಇದು ಏನಿದೆ ಪೆಂಡಲ್ ವರ್ಕ್ ಇದೆಯಲ್ಲ ತುಂಬ ಅಚ್ಚುಕಟ್ಟಾಗಿ, ಎಲ್ಲೂ ಕೂಡ ಏನೂ ತೊಂದರೆ ಆಗದಿಲ್ದಂಗೆ ತುಂಬ ಹೈಲೈಟಾಗಿ ಮಾಡಿದ್ದಾರೆ. ಗೈಸ್ ನಿಮಗೆ ಹೇಳ್ದಂಗೆ ಅಲ್ಲೇ ದಶ ಅವತಾರದಲ್ಲಿ ಈ ವರ್ಷ ನಮ್ಮದು ಹಿಂದೂ ಮಹಾಗಣಪತಿ ಯಾವ ರೀತಿ ಅಂತಂದರೆ ಪ್ರತಿ ವರ್ಷವೂ ಒಂದಕ್ಕಿಂತ ಒಂದು ಲೆವೆಲಿಗೆ ಹೆಚ್ಚಾಗ್ತಾ ಹೋಗುತ್ತೆ ಯಾವತ್ತೂ ಕಮ್ಮಿ ಆಗೋಲ್ಲ. ಆ ರೀತಿಯೇ ಈ ವರ್ಷವೂ ತುಂಬ ಹೈಲೈಟಾಗಿ ಪೆಂಡಲ್ ವರ್ಕ್ ಆಗಿರ್ಬೋದು, ನಮ್ಮ ಗಣೇಶ ಆಗಿರ್ಬೋದು, ಆಲ್ಮೋಸ್ಟ್ ಅಲ್ಲಿ ಹೇಳ್ದಂಗೆ ದಶ ಅವತಾರದಾಗಿ ಎಲ್ಲ ದೇವ್ರುಗಳು ಈ ಕಡೆ 5 ದೇವರು ಆ್ಯಂಡ್ ಆ ಕಡೆ 5 ದೇವರು ಈ ಥರ ಒಂದು ಕಾನ್ಸೆಪ್ಟಲ್ಲಿ ಮಾಡಿದ್ದಾರೆ. ಆ್ಯಂಡ್ ಸೆಂಟ್ರಿಗೆ ನಮ್ಮ ಗಣೇಶ ಪ್ರತಿಷ್ಠಾಪನೆ ಆಗಿದೆ. ಸೊ ಹಂಗಾಗಿ ನಾಳೆ ಬೆಳಿಗ್ಗೆ ಪೂಜೆ 10 ಗಂಟೆಯಿಂದ ಸ್ಟಾರ್ಟ್ ಆಗುತ್ತೆ. ನಮ್ಮ ದುರ್ಗದವರು ಗಣಪತಿ ನೋಡೋಕ್ಕೆ ಮತ್ತು ಪೂಜೆ ಮಾಡ್ಸೋಕ್ಕೆ ಬರೋರು 10 ಗಂಟೆಯಿಂದ ಬರ್ಬೋದು. ಸೊ ಬಂದು ತುಂಬ ರಶ್ ಇರುತ್ತೆ. ಎಲ್ಲರೂ ಬಂದು ನಮ್ಮ ಗಣಪತಿಯ ವೀಕ್ಷಿಸಿ ಮತ್ತು ಎಲ್ಲ ಪೆಂಡಲ್ನ ನೋಡಿ ಯಾವ ರೀತಿ ಇದೆ ಅಂತಂದು. ಮತ್ತು ಈ ಒಂದು ಕಾನ್ಸೆಪ್ಟ್ ನಾನು ಬೆಳಗ್ಗೆ ಮಾಡ್ತಿದ್ದೀನಿ ಈ ವಿಡಿಯೋ, ಅಂದರೆ ಮಧ್ಯಾಹ್ನ ಟೈಮಿಂಗ್ ಮಾಡ್ತಿರೋದು. ನೆಕ್ಸ್ಟ್ ನೈಟು ಎಲ್ಲ ಲೈಟಿಂಗ್ಸ್ ಆನ್ ಆದಮೇಲೆ ಕೂಡ ಅದ್ರದ್ದೊಂದು ಕ್ಲಿಪ್ ಬರುತ್ತೆ. ಇವತ್ತೇ ನೈಟ್ ಮಾಡ್ತೀನಿ, ಅದ್ರದ್ದೊಂದು ಕ್ಲಿಪ್ಸ್ ನೋಡಿ. ಆ್ಯಂಡ್ ಈ ಒಂದು ವಿಡಿಯೋ